ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮುಂಬರುವಂತಹ ಚುನಾವಣೆಗೆ ಗೀತಾ ಶಿವರಾಜ್ ಕುಮಾರ್ ನಿಲ್ಲಲ್ವಂತೆ. ಅವರೇ ಸ್ವಹಿತಾಸಕ್ತಿಯಿಂದ ಹೇಳಿದ್ದಾರೆ, ಪಕ್ಷದ ಸಂಘಟನಾ ಕೆಲಸದಲ್ಲಿ ನಾನು ಮುಂದುವರಿತೀನಿ, ಬಟ್ ಕಂಟೆಸ್ಟ್ ಮಾಡಲ್ಲ ಅಂತ ಶಿವಮೊಗ್ಗದಲ್ಲಿ ನಡೆದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಮುಂದಕ್ಕೆ ನಾನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲ್ಲ ಅಂತ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಗೀತಾ ಶಿವರಾಜ್ ಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ರಾಜಕೀಯ ನಿವೃತ್ತಿ ಅಲ್ಲ ಇದು, ಬಟ್ ಚುನಾವಣೆಗೆ ನಿಂತ್ಕೊಳ್ಳಲ್ಲ. ಸಾಕಷ್ಟು ಮಹಿಳೆಯರು ಯುವತಿಯರು ರಾಜಕೀಯಕ್ಕೆ ಬಂದಿದ್ದಾರೆ, ಅವರೆಲ್ಲ ಮುಂದೆ ಬಂದು ಅವ್ರಿಗೂ ಕೂಡ ಅವಕಾಶ ಸಿಗಬೇಕು. ಎರಡೆರಡು ಸಲ ಕಂಟೆಸ್ಟ್ ಮಾಡಿದ್ದೆ, ನನಗೆ ಸಾಕು, ಪಕ್ಷದ ಜೊತೆ ಯಾವಾಗಲೂ ಇರ್ತೀನಿ, ಹೊಸಬರಿಗೆ ಚಿಕ್ಕವರಿಗೆ ಅವಕಾಶ ಸಿಗಲಿ ಅನ್ನೋದಷ್ಟೇ ನನ್ನ ಆಸೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಯಾವುದೇ ಎಲೆಕ್ಷನ್ನಿಗೂ ನಿಲ್ಲಲ್ಲ, ಆದರೆ ನಾನು ಇಲ್ಲಿದ್ದು ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವಾಗ ಬರ್ಬೇಕು ನಾ ಬಂದು ನಾನಿಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಕ್ಕೆ ಬರ್ತೀನಿ. ಇನ್ನು ನನ್ನ ತಮ್ಮ ಮಧು ಏನಾರು ತಪ್ಪು ಮಾಡಿದ್ರೆ ಕೂರಿಸ್ತೀವಿ, ಕೆಳಗಡೆ ಕೂರಿಸ್ತೀವಿ. ಆಮೇಲೆ ಎಲ್ಲ ಕೆಲಸನೂ ಯಾರೂ ಬಿಡಬೇಡಿ, ಹೋಗಿ ಮದುಗಿಟ್ಕೊಳ್ಳಿ. ಇನ್ನು ಮುಂದೆ ನಾನು ಯಾವುದೇ ಓಕೆ, ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ನನ್ನ ಕಲೀಗ ನವೀನ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಏನು ಹೇಳಿದರು ಈ ಸಂದರ್ಭದಲ್ಲಿ, ಯಾಕೆ ಈ ನಿರ್ಧಾರ ತಗೊಂಡ್ರು ಕೇಳೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದಲೇ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಚುನಾವಣಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಪಕ್ಷ ಸಂಘಟನೆಯಲ್ಲಿ ಮಾತ್ರ ನಾನು ತೊಡಗಿಸ್ಕೊಳ್ತೇನೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಮುಖ್ಯವಾಗಿ ನಮ್ಮ ಜೊತೆ ಮೇಡಮ್ ಅವರಿದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನೀವು ಸ್ಪರ್ಧೆನ ಮಾಡಿದ್ರಿ, 2 ಬಾರಿ ಸ್ಪರ್ಧೆನ ಮಾಡಿದ್ರಿ, ಇವತ್ತು ರಾಜಕೀಯ ಅಂದರೆ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಹೇಳಿದ್ರಿ. ಮೇಡಮ್, ಯಾವ ಕಾರಣಕ್ಕಾಗಿ ಅಂತ, ಯಾವ ಕಾರಣಕ್ಕಾಗಿ ಚುನಾವಣಾ ರಾಜಕೀಯ ನಿವೃತ್ತಿಯನ್ನು ಹೇಳ್ತಾ ಇದ್ರಿ ಮೇಡಮ್, ಘೋಷಣೆ ಮಾಡಿದ್ರಿ ಇವತ್ತು? ಇಲ್ಲ, ನಾನು ರಾಜಕೀಯ ನಿವೃತ್ತಿ ಘೋಷಿಸಿಲ್ಲ, ಎಲೆಕ್ಷನ್ನಿಗೆ ನಿಲ್ಲಲ್ಲ ಅಂತ ನಾನು ಹೇಳಿದ್ದೀನಿ. ನಂಗೆ ಎಲ್ಲ ಹೆಣ್ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೆ ಅವರೆಲ್ಲ ಮುಂದೆ ಬರಬೇಕು, ಸಾಕು. ನಾನು 2 ಸರಿ ನಿಂತೀನಿ, ನನಗೆ ಸಾಕು. ಬಟ್ ನಾನು ಪಕ್ಷಕ್ಕೆ ಏನೇನು ಬೇಕು ಅವ್ರಿಗೆಲ್ಲ ಯಾವಾಗ ಬೇಕು ಐ ಆಮ್ ಗೋಯಿಂಗ್ ಟು ಬಿ ಹಿಯರ್. ಅಂದರೆ ಮೇಡಮ್, ಮುಖ್ಯವಾಗಿ ಕುಟುಂಬದ ಕಾರಣಕ್ಕಾಗಿ ಅಥವಾ ಚುನಾವಣಾ ರಾಜಕೀಯ ಬೇಡ ಅಂತಲೇ ಹೇಗೆ ಅಂತ? ಇಲ್ಲ, ನನಗನ್ನಿಸ್ತು ಹೆಂಗೆ ಚಿಕ್ಕವರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ, ದೇ ಆರ್ ಆಲ್ಮೋಸ್ಟ್ ಪವರ್ಫುಲ್ ಆಗಿದ್ದಾರೆ ಅವರೆಲ್ಲರೂ, ಅವ್ರು ಬರಲಿ ಅನ್ನೋ ಆಸೆ ಅಷ್ಟೇ ಹೊರತು ಮತ್ತೆ. ಮುಖ್ಯವಾಗಿ ಇದು ಗೀತಾ ಶಿವರಾಜ್ ಕುಮಾರ್ ಅವರ ಮಾತು. ಅಂದರೆ ಪಕ್ಷ ನನಗೆ 2 ಬಾರಿ ಅವಕಾಶವನ್ನು ಮಾಡಿಕೊಟ್ಟಿದೆ, ಹೊಸಬರಿಗೆ ಮತ್ತಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು, ಆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಮಾಡಿದ್ದೇನೆ ಅನ್ನೋ ಮಾತನ್ನು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.